ಹಲೋ ಹಾಯ್ ನಮಸ್ತೆ. ನಾನು ಸುಜಾತ ಶೆಟ್ಟಿ. ತುಂಬ ದಿನ ಆಯಿತು ನಾನು ಕ್ರಾಫ್ಟು ಆರ್ಟ್ ಏನು ಮಾಡಿಲ್ಲ, ಸ್ವಲ್ಪ ಬ್ಯುಸಿ ಇದ್ದಿದೆ. ಹಾಗಾಗಿ ಇವತ್ತು ಒಂದು ಕ್ರಾಫ್ಟ್ ಮಾಡಿ ತೋರಿಸೋಣ, ಒಂದು ಡೋರ್ ಮ್ಯಾಟ್ ಮಾಡಿ ತೋರಿಸೋಣ ಅಂತ. ಬ್ಲೌಸ್ ಪೀಸ್ಗಳೆಲ್ಲ ಇತ್ತು, ಹಾಗೆ ಒಂದು ಯೂಸ್ ಆಗದೆ ಇರೋ ಒಂದು ಟವಲ್ ಇತ್ತು, ಸ್ವಲ್ಪ ದಪ್ಪನಾಗಿರೋ ಟವಲ್ಲು. ಅದನ್ನು ತೊಗೊಂಡಿದ್ದೀನಿ. 2 ಎಳೆ ಮಾಡಿಕೊಂಡು ಅದನ್ನು 4 ಕಡೆ ಎಲ್ಲ ಹೊಲಿದು ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ಲೌಸ್ ಪೀಸು ಇತ್ತು ನೋಡಿ. ಇದೆಲ್ಲ ಅರಿಶಿನ ಕುಂಕುಮಕ್ಕೆ ಕೊಟ್ಟಿರುವಂಥ ಬ್ಲೌಸ್ ಪೀಸ್. ಏನು ಮಾಡೋಕ್ಕೂ ಆಗಲ್ಲ, ಒಂದು 50-60 ಸೆಂಟಿಮೀಟ್ರು ಇರಲ್ಲ. ಹಾಗಾಗಿ ಏನು ಮಾಡ್ತೀನಿ ಅಂದರೆ ಇದನ್ನೂ ಒಂದು ಉಪಯೋಗಿಸ್ಕೊಂಡು ಒಂದು ಸುಂದರವಾದ ಮ್ಯಾಟ್ ಮಾಡೋಣ ಅಂತ ಇವತ್ತು ರೆಡಿ ಆಗ್ತಾಯಿದ್ದೀನಿ. ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಉದ್ದುದ್ದಕ್ಕೆ 2 ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊತೀನಿ. ನಾನು ಕಾಂಟ್ರಾಸ್ಟ್ ಕಲರ್ ಅಂದರೆ ಆರೆಂಜ್ ಮತ್ತು ಬ್ಲೂ ತೊಗೊಂಡಿದ್ದೀನಿ, ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಏನಂದರೆ ಡೋರ್ ಮ್ಯಾಟ್ ಅಂತ ಮಾಡ್ತೀನಿ, ಆದರೆ ಇದು ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಏನು ಮಾಡಬೇಕು ಅಂದರೆ, ಇವಾಗ ಪೂಜೆ ಮಾಡುವಾಗ ಕೂತ್ಕೊತೀವಲ್ಲ ಫ್ರೆಂಡ್ಸ್, ಆವಾಗನೂ ಹಾಕ್ಬೋದು. ಇಲ್ಲಾಂದರೆ ವಿಶೇಷ ಪೂಜೆಗಳಿಗೆಲ್ಲ ದೇವ್ರ ಮುಂದೆನೂ ಹಣ್ಣು ಹೂಗಳೆಲ್ಲ ಇಟ್ಕೋಬೋದು. ನೋಡಿ, ಈ ಥರ ಎಲ್ಲ 2 ಬ್ಲೌಸ್ ಪೀಸ್ ಕಟ್ ಮಾಡಿಕೊಂಡು ಈ ಥರ ಮಡಚಿ ಸ್ಪ್ರಿಲ್ ಮಾಡ್ತೀನಿ. ಅದನ್ನು ಮಿಷಿನಲ್ಲಿ ಹೊಲ್ಕೊತೀನಿ, ಈಸಿ ಆಗುತ್ತೆ. ಈ ಥರ ಒಂದೊಂದೇ ನೆರಿಗೆ ಕೊಟ್ಟು ಈಗ ನೋಡಿ ನಾನು ಮಿಷಿನಲ್ಲಿ ಎಲ್ಲ ಸ್ಪ್ರಿಲ್ ಮಾಡ್ಕೊಂಡಿರ್ತೀನಿ. ಇವಾಗ ನೋಡಿ, ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಸಹ ಮಾಡ್ಬೋದು. ಅದಕ್ಕೆ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಎಲ್ಲ ಆಯಿತು, ಎಲ್ಲ ಸ್ಪ್ರಿಲ್ಲು ಕೊಟ್ಟಾಯಿತು. ಸ್ವಲ್ಪ ಮಿಷಿನಲ್ಲೇ ಕೊಟ್ಟೆ, ಸ್ವಲ್ಪ ಕೈಯಲ್ಲಿ ಕೊಟ್ಟಿದ್ದೀನಿ, ಯಾಕಂದರೆ ದಪ್ಪ ಇದೆಯಲ್ವ, ಸೂಜಿ ಕಟ್ಟಾಗುತ್ತೆ. ಇವಾಗ ಮಧ್ಯದಲ್ಲಿ ಅದು ಸ್ಪ್ರಿಲ್ ಬಂದಿರೋದು ಸ್ವಲ್ಪ ಕವರ್ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ಒಂದು ಯೆಲ್ಲೋ ಕಲರ್ ಬ್ಲೌಸ್ ಪೀಸ್ ಇತ್ತು, ಅದನ್ನು ಈ ಥರ ಫೋಲ್ಡ್ ಮಾಡಿ ಎಲ್ಲೂ ಸ್ಟಿಚ್ ಕಾಣ್ತಿದ್ದ ಹಾಗೆ ಮಾಡಬೇಕು. ಆವಾಗ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ನಾವು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ನೀವು ಕೂಡ ಮಾಡಿ. ಇದು ಒಂದು ಹಾಬಿ. ಇದು ಇವಾಗ ಏನು ನೋಡಿದರೂ ಮಾಡಬೇಕನ್ಸುತ್ತೆ. ಈ ಕ್ರಾಫ್ಟ್ ಮಾತ್ರ ಹಾಗೆ ತಲೆಯಲ್ಲಿ ಹೋಗಿಬಿಟ್ರೆ ನಾವು ಟ್ರೈ ಮಾಡೋಣ ಅಂದ್ಕೊಂಡು ಇವಾಗ ಕಲಿಯೋಕ್ಕೆಲ್ಲ ಯೂಟ್ಯೂಬ್ ಬಂದಿದೆ. ಕ್ಲಾಸಿಗೆ ಹೋಗಬೇಕಂತೇನಿಲ್ಲ ಫ್ರೆಂಡ್ಸ್, ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಕಲಿಬೋದು. ನಮ್ಮ ಎಲ್ಲ ದಿನಚರಿ ಕೆಲಸ ಎಲ್ಲ ಆದಮೇಲೆ ನಾವು ಫ್ರೀಯಾಗಿರ್ತೀವಲ್ಲ, ಆವಾಗ ಇನ್ನೂ ಏನು ಮಾಡೋದು, ಕೂತ್ಕೊಂಡು ಬೇಡದೇ ಇರೋ ಯೋಚನೆ ಮಾಡೋದು ಬಿಟ್ಟು ಇಂಥವೆಲ್ಲ ಮಾಡಿದರೆ ತುಂಬ ಉಪಯೋಗ ಬರುತ್ತದೆ. ತುಂಬ ಖುಷಿಯಾಗುತ್ತೆ ನಾವು ಮಾಡಿದ್ದೀವಿ ಅಂತ. ನಾನು ಈ ಹಿಂದೆ ತುಂಬ ಮಾಡಿದ್ದೀನಿ ಕ್ರಾಫ್ಟು. ಕಸದಿಂದ ರಸ ಅಂತ ವೇಸ್ಟು, ಪಿಸ್ತಾ ಶೆಲ್ಲು, ಅದು ಇದು ಎಲ್ಲ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಓಕೆ, ಇನ್ನೂ ಮತ್ತೆ ಸಿಗ್ತೀನಿ ಒಳ್ಳೆಯ ವಿಡಿಯೋದೊಂದಿಗೆ ಸಿಗ್ತೀನಿ. ಮತ್ತು ಇನ್ನೂ ಬೇರೆ ಮ್ಯಾಟುಗಳು, ಬೇರೆದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಲು, ಅದೆಲ್ಲ ಮಾಡಿ ಹಾಕ್ತೀನಿ. ಯಾವುದನ್ನು ಮಿಸ್ ಮಾಡ್ಕೊಳ್ಳದೆ ನೋಡಿ ಫ್ರೆಂಡ್ಸ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದವರಾದರೆ, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ವಿಡಿಯೋ ನೋಡಿ. ಓಕೆ, ಇನ್ನೊಮ್ಮೆ ಸಿಗೋಣ. ಬಾಯ್.